ಆತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್. ಇಷ್ಟು ದಿನ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ, ಅವರ ಸಮುದಾಯವನ್ನ, ಈ ದೇಶದಲ್ಲಿರ್ತಕ್ಕಂಥ ದಲಿತ ನಾಯಕರನ್ನ, ಬಹುಜನ ನಾಯಕರನ್ನ ಒಂದು ರೀತಿ ಅವಮಾನಕಾರಕವಾಗಿ ಮಾತನಾಡ್ತಿರುವಂತಹ ಗುಲಾಮರ ಅಪ್ಪ ಅನ್ನುವಂತಹ ಒಂದು ಫೇಕ್ ಫೇಸ್ಬುಕ್ ಐ ಡಿ ಮಾಡಿಕೊಂಡು ಏನು ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಒಬ್ಬ ನಾಲಾಯಕನನ್ನ ಕಲಬುರಗಿ ಪೊಲೀಸರು ಏನಪ್ಪಾ ಅಂದ್ರೆ ಬಂಧನ ಮಾಡಿದ್ದಾರೆ. ಕಳೆದ 2-3 ದಿನಗಳ ಹಿಂದೆನೇ ಆತನ ಬಂಧನ ಆಗಿದೆ. ಆದರೆ ಅವನು ಇಂಟ್ರಾಗೇಷನ್ ಮಾಡುವಂಥದ್ದು ಮತ್ತು ಎಲ್ಲಾದರೂ ದಲಿತ ಮುಖಂಡರಿಗೆ, ದಲಿತ ಸಮಾಜಕ್ಕೆ ಏನಾದರೂ ಗೊತ್ತಾದ್ರೆ ಒಂದು ರೀತಿ ವಾತಾವರಣ ಬೇರೆ ದಾರಿ ಹಿಡಿತೈತೆ ಅನ್ನುವಂಥ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಅವನ ಬಂಧನ ಆಗಿ ನಿನ್ನೆ ಜೆಸಿಗೆ ಕೂಡ ಅವನ ಕಳಿಸಿದ್ದಾರೆ. ಇವನ ಹೆಡಮುರಿ ಕಟ್ಟಿರ್ತಕ್ಕಂತಹ ಪೊಲೀಸ್ ಇಲಾಖೆಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇದರ ಹಿಂದೆ, ಇವನ ಬಂಧನದ ಹಿಂದೆ ಅನೇಕ ನಮ್ಮ ರಾಜಕಾರಣಿಗಳು, ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರು ಇರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇರ್ಬೋದು, ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಇರ್ಬೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಪ್ರಸಾದ್ ಅಬ್ಬಯ್ಯ ಅವರು ಇರ್ಬೋದು, ಹೀಗೆ ಹಲವಾರು ದಲಿತ ಸಮಾಜದ ನಾಯಕರುಗಳು ಮತ್ತು CM ಸಿದ್ದರಾಮಯ್ಯನವರು ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಉನ್ನತ ಮಟ್ಟದ ಅಧಿಕಾರಿಗಳ ಏನು ಇವರೆಲ್ಲ ಇದಕ್ಕೆ ಇವನನ್ನ ಒಳಗಡೆ ಹಾಕಲಿಕ್ಕೆ ಪ್ರಯತ್ನ ಪಟ್ಟು ಇವನು ಆವಾಗ ಐ ಡಿ ಚೇಂಜ್ ಮಾಡ್ತಿದ್ದಂತ ಅವನ್ನೆಲ್ಲ ಟ್ರಸ್ಟ್ ಮಾಡಿ ಅವ್ನು ಹಿಡಿದು ಒಳಗಡೆ ಹಾಕಿದ್ದಕ್ಕೆ ಅವರಿಗೆ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಅರ್ಪಿಸ್ತೀನಿ. ವಿಶೇಷವಾಗಿ ಸೈಬರ್ ಏನು ಕಮಾಂಡೆಂಟ್ DIGP HD ಆನಂದ್ ಕುಮಾರ್ ಅವರು, ಇವರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಗಳು. ಆಮೇಲೆ ಡಾಕ್ಟರ್ ಶರಣಪ್ಪ ಪೊಲೀಸ್ ಕಮಿಷನರ್, ಇವರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆ. ಮತ್ತು ಈ ಒಂದು ಬಂಧನದ ಹಿಂದೆ ಬಹಳಷ್ಟು ಶ್ರಮವನ್ನು ಪಟ್ಟು ಈತನ ಬೆಂಗಳೂರಿಗೆ ಹೋಗಿ ಹೆಡಮುರಿ ಕಟ್ಟಿರ್ತಕ್ಕಂಥವ್ರು CPI ನಟರಾಜ್ ಲಾಡೆ ಮತ್ತು ಬಸವರಾಜ್ ಅವರು. ಈ ನಟರಾಜ್ ಲಾಡೆ ಅವರು ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾರೆ. ಇವರಿಗೂ ಕೂಡ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹಲವಾರು ವಿಚಾರಗಳು ಇವತ್ತು ನಮ್ಮ ಮುಂದದಾವ ಸ್ನೇಹಿತರೆ. ಅಂದ್ರೆ ಈ ಏನು ಅರೆಸ್ಟ್ ಆಗಿರ್ತಕ್ಕಂಥ ವ್ಯಕ್ತಿ ಆನಂದ್ ಸಣ್ಣಪ್ಪ ಅಂಜನಪ್ಪ ಅಂತ ಹೇಳಿ, ಇವನ ವಯಸ್ಸು 41 ವರ್ಷ, ಇವನ ಸಮುದಾಯ ST ವಾಲ್ಮೀಕಿ. ಇಲ್ಲಿ ಬರ್ತೈತೆ ನೋಡ್ರಿ, ನಮಗೆ ಬಹಳ ಒಂದು ಆಘಾತಕಾರಿಯಾಗಿರ್ತಕ್ಕಂಥ ಒಂದು ಸುದ್ದಿ. ನಾವು ಯಾವುದೇ ಸೌಲಭ್ಯ ಪಡಿಲಿಕ್ಕೆ ಆಗಲಿ ಅಥವಾ ಏನೇ ಒಂದು ಈ ದೇಶದೊಳಗಡೆ ಸಂವಿಧಾನಾತ್ಮಕವಾದಂಥ ಹಕ್ಕುಗಳನ್ನು ಪಡೆದುಕೊಳ್ಳಕ್ಕೆ ಹೋದಾಗ SC ST ಅಂತಾನೆ ನಾವು ಸೇರಿಸ್ತೀವಿ. ಆದರೆ ಈ ST ಸಮುದಾಯದ ಹಲವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಯಾಕೆ ನಂಬುತ್ತಿಲ್ಲ, ಅವರ ಕೊಟ್ಟಿರುವ ಸಂವಿಧಾನದ ಬಗ್ಗೆ ಯಾಕೆ ಇವರಿಗೆ ಅರಿವಿಲ್ಲ? ಒಬ್ಬ ಕರ್ನಾಟಕದ ಮೇರು ನಾಯಕ, ನೀವೆಲ್ಲ ಪ್ರತಿಯೊಂದು ಹುಟ್ಟಿದ ಕೂಸೈತೆ ಅವ್ರ ಹೆಸರಿಗೆ ಕೇಳ್ತೈತಿ. ಅಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ, ಅವರ ಅಗಲಿಕೆಯ ದಿನವನ್ನ ಒಂದು ಸಮಾವೇಶವಾಗಿ ಮಾಡುವಂತಹ ಸತೀಶ್ ಜಾರಕಿಹೊಳಿ ಸಾಹೇಬರು ಇದೇ ವಾಲ್ಮೀಕಿ ST ಸಮುದಾಯಕ್ಕೆ ಸೇರಿದವರು. ಇಂಥ ಮೇರು ನಾಯಕರು ಇರಬೇಕಾದ್ರೂ ST ಸಮಾಜದ ಈ ಯುವಕನಿಗೆ ಯಾಕಿಂತ ದುರ್ಬುದ್ಧಿ ಬತ್ತಂದ್ರ ಇದಕ್ಕೆ ನೇರವಾಗಿ ಒಂದೇ ಕಾರಣ, ಈತ ಹೆಂಡಿ ಉಚ್ಚಿ ಕುಡಿಸುವ ಅಂಧ ಭಕ್ತನಾಗಿದ್ದಾನ. ಇವನು ಮನೋವಾದಿಗಳ ಮಾತು ಕೇಳ್ಕೊಂಡಿರ್ತಕ್ಕಂಥ, ಈ ದೇಶದ ಸರಿಯಾಗಿ ದೇಶದ ಅಧ್ಯಯನವನ್ನ, ಈ ದೇಶದ ಇತಿಹಾಸವನ್ನ ಅಧ್ಯಯನ ಮಾಡಲಾರದಿರುವಂಥ ಒಬ್ಬ ಮೂರ್ಖ ಶತಮೂರ್ಖನಾಗಿದ್ದಾನ. ಯಾಕಂದ್ರೆ ಈ ST ಸಮುದಾಯ, SC ಅಂದ್ರೆ ಊರ ಒಳಗೆ ಇರತಕ್ಕಂಥ ಶೆಡ್ಯೂಲ್ ಕಾಸ್ಟ್, ST ಅಂದ್ರೆ ಇದೇ ಸಮುದಾಯದ ಗುಡ್ಡುಗಾಡು ಪ್ರದೇಶಗಳು ಅಡ್ಡಾಡುವಂತಹ, ಊರು ಹೊರಗಡೆ ತಿರುಗಾಡುವಂಥ ಜನರಿಗೆ ST, ಶೆಡ್ಯೂಲ್ ಟ್ರೈಬ್ ಅಂತ ಹೇಳಿ ಕರೆದ್ರು. ಇನ್ನು OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್, ಇವರು ಎಲ್ಲರೂ ಕೂಡ ಮೀಸಲಾತಿ ಫಲಾನುಭವಿಗಳೇ. ಇಲ್ಲಿ ಬಹಳಷ್ಟು ಜನ ಹೇಳುವಂಥದ್ದು, ನೀವು ಅಂಬೇಡ್ಕರ್ ಅವ್ರ ಹೆಸರನ್ನ ಹೇಳಿ, ನೀವು ಅಂಬೇಡ್ಕರ್ ಹೆಸರನ್ನ ಹೇಳಿ ಬದುಕ್ತೀರಿ. ಯಾರು ಬದುಕಂಗಿಲ್ಲ ಅಂಬೇಡ್ಕರ್ ಹೆಸರು ಹೇಳಿ? ದೇಶದೊಳಗಡೆ ಈ ದೇಶದ ಏನು ಪರಮೋಚ್ಚ ಸ್ಥಾನವಾಗಿರ್ತಕ್ಕಂತಹ ರಾಷ್ಟ್ರಪತಿಯು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿ ಬದುಕಬೇಕು. ಪ್ರಧಾನಮಂತ್ರಿಯು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನದ ಅಡಿಯಲ್ಲಿ ಬದುಕಬೇಕು. ಇದೆಲ್ಲ ನಿಮ್ಗೆ ಗೊತ್ತಿರಲಿ. ಹುಚ್ಚಪ್ಪಗಳಿರ ಈ ಏನು ಮುಕ್ಕಳ್ಯಾಗ ಹುಟ್ಟಿದವ್ರ ಥರ ಮಾತಾಡಲಿಲ್ಲ ಇವ ಗುಲಾಮರಪ್ಪ ಆನಂದ್ ಅಂತಕ್ಕಂಥ ವ್ಯಕ್ತಿ. ಈ ಆನಂದ, ನೀನು, ನಿನ್ನ ಕುಟುಂಬ, ನಿನ್ನ ಜಾತಿ, ನೀವೆಲ್ಲರೂ ಬದುಕ್ತಾ ಇರೋದು ಯಾರಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ. ಏನಂತಾರಲ್ಲ, ಅದು ಹುಟ್ಟಿದ ಅಪ್ಪನಿಗೆ ಅಪ್ಪ ಅನ್ಲಾರ್ದ ಪಕ್ಕದ ಮನೆಯವ್ರಿಗೆ ಅಪ್ಪ ಅನ್ಲಿಕ್ಕೆ ಹೊಂಟಿದ್ದೀನಿ. ಪಕ್ಕದ ಮನೆಯವ್ರಿಗೆ ಅಪ್ಪ ಅನ್ನಾಕತ್ತೀನಿ ನೀನು. ಯಾರು ವಿದೇಶದಿಂದ ಬಂದಿರತಕ್ಕಂಥ ಬ್ರಾಹ್ಮಣರು ಈ ದೇಶದಲ್ಲಿ ಧರ್ಮವನ್ನು ಸೃಷ್ಟಿ ಮಾಡಿದ್ರು. ಹಿಂದೂ ಧರ್ಮಕ್ಕೆ ನಾನು ಮೊದಲೇ ಹೇಳಿದಾಗೆ, ನಾನು ಪ್ರಶ್ನೆ ಕೇಳಿದ್ರೆ ನಿಮ್ಮ ಕಡೆ ಉತ್ತರ ಇರಂಗಿಲ್ಲ. ಅಂಬೇಡ್ಕರ್ ಪ್ರಶ್ನೆ ಮಾಡೋರು ಯಾವತ್ತಾದ್ರೂ ಹಿಂದೂ ಧರ್ಮವನ್ನು ಪ್ರಶ್ನೆ ಮಾಡಿದ್ರೇನು? ಹಿಂದೂ ಧರ್ಮ ಎಲ್ಲಿ ಹುಟ್ಟಿತು, ಯಾವಾಗ ಹುಟ್ಟಿತು, ಅದರ ಧರ್ಮ ಸಂಸ್ಥಾಪಕ ಅದರದ್ದು ಧರ್ಮ ಗ್ರಂಥ ಯಾವುದು,
ಯಾಕೆ ಅವ್ರು ಇಲ್ಲಿ ವರ್ಣ ವ್ಯವಸ್ಥೆನ ತಂದ್ರು, ಯಾಕೆ ದಲಿತರನ್ನ ಕೆಳಗಿಟ್ರು, ಯಾಕೆ ಅವ್ರಿಗೆ ಕೀಳರಿಮೆಯಿಂದ ನೋಡ್ತಾರೆ ಅಂತೇಳಿ ನೀವು ಒಂದು ದಿವಸ ಪ್ರಶ್ನೆ ಮಾಡಿ ಇಲ್ಲ. ಆ ತಾಕತ್ ನಿಮಗಿಲ್ಲ. ಯಾಕಂದ್ರೆ ನೀವೆಲ್ಲ ಯಾರಪ್ಪ ಅಂದ್ರೆ ಉಚ್ಚಿ ಹೆಂಡಿ ತಿನ್ನುವ ಅಂದ್ರೆ ಹೇಲು ತಿನ್ನುವಂತ ಅಂಧ ಭಕ್ತರು ನೀವು. ಇಂಥವರಿಗೆ ಈ ದೇಶದ ಕಾನೂನಿನ ಸರಿಯಾದಂತಹ ಈ ಕಾನೂನಿನ ವ್ಯವಸ್ಥೆಯನ್ನು ಇವ್ ಗೊತ್ತು ಮಾಡಿಸ್ಬೇಕಾಗೈತಿ. ಅದಕ್ಕೆ ಇವರಿಗೆ ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನ ಮಾಡಿದ್ದಕ್ಕಾಗಿ ಸಣ್ಣ ಪುಟ್ಟ ಸೆಕ್ಷನ್ಗಳನ್ನು ಹಾಕಿದ್ರೆ ನಡೆಯೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರ ಕೇವಲ ಭಾರತ ದೇಶಕ್ಕೆ ಮಾತ್ರ ಅಲ್ಲ, ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ನಾಯಕ. ಹಂಗಂದ್ರೆ ನಮ್ಮ ಭಾರತ ದೇಶದ ಒಂದು ದೊಡ್ಡ ಸಂಪತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ದೊಡ್ಡ ಆಸ್ತಿ. ಈಗ ದೇಶದ ಆಸ್ತಿಗೆ ಧಕ್ಕೆಯನ್ನು ಉಂಟು ಮಾಡುವಂತ ಕೆಲಸ ಮಾಡಿದ್ರೆ ಅವ್ರಿಗೆ ಏನಂತಾರ? ದೇಶದ್ರೋಹಿಗಳಂತಾರ. ಕೋಮು ಗಲಭೆ ಸೃಷ್ಟಿ ಮಾಡಕ್ ಪ್ರಯತ್ನ ಪಟ್ಟವ್ರಿಗೆ ಏನಂತಾರ? ದೇಶದ್ರೋಹಿಗಳಂತಾರ. ಹಂಗಂದ್ರೆ ನೀವು ಯಾಕೆ ಕೇಸ್ ಹಾಕ್ಬೇಕು? UAPA ಅಡಿಯಲ್ಲಿ ಇವನು ಕೇಸ್ ಹಾಕ್ಬೇಕು. ದೇಶದ್ರೋಹಿ ಕೇಸ್ ಹಾಕಿ ಇವ ಯಾವತ್ತು ಕೂಡ ಹೊರಗಡೆ ಬರ್ಲಾರ್ದಂಗ ಇವನು ಒಳಗಡೆ ಇಡಬೇಕಾಗ್ತದ. ಅದಕ್ಕೆ ತಕ್ಕಂಗ ನಮ್ಮ ಎಲ್ಲಾ ದಲಿತ ಪರ ಸಂಘಟನೆಗಳು, ಹೋರಾಟಗಾರರು ಇಲ್ಲಿ ಹೋರಾಟವನ್ನ ಮಾಡಬೇಕು. ಇವ ಏನು ಒಳಗದನಲ್ಲ, ಇವಾಗ ಯಾವ ಸೆಕ್ಷನ್ಗಳು ಹಾಕ್ಯಾನ ಅದನ್ನ ಗುಲ್ಬರ್ಗಾ ಪೊಲೀಸರು ಅದನ್ನ ಪ್ರೆಸ್ ಮೀಟ್ ಮಾಡೋ ಮೂಲಕ ಬಹಿರಂಗ ಪಡಿಸ್ಬೇಕು. ಒಂದು ವೇಳೆ ಸಣ್ಣ ಪುಟ್ಟ ಕೇಸ್ ಹಾಕಿದ್ರೆ ಅವ ಬೇಲ್ ತಗೊಂಡು ಹೊರಬರ್ತಾನೆ. ಈಗಾಗಲೇ ಅವನ ಏನು ಗುಲಾಮರ ಅಪ್ಪನ ಪಿಂಡಗಳು ಈಗ ಯಾರ ಮನೋವಾದಿ ಬ್ರಾಹ್ಮಣರ ಧರ್ಮವನ್ನು ಅನುಸರಿಸಕತ್ತಾರಲ್ಲ, ಅವ್ರು ಹೇಳಿದ್ರೆ ಉಚ್ಚಿ ಕುಡಿಯೋದು, ಅವ್ರು ಹೇಳಿದ್ರೆ ಹೆಂಡಿ ತಿನ್ನೋದು, ಅವ್ರು ಹೇಳಿದ್ರೆ ಎಲ್ಲಿ ಬೇಕಾದಲ್ಲಿ ನಮ್ಮ ದೇವ್ರು ಹಂಗ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಅಂಧ ಭಕ್ತರದಲ್ಲ, ಅವರೆಲ್ಲ ಗುಲಾಮರು. ಅವ್ರಿಗೆ ಇವ ಅಪ್ಪ. ಆಕ್ಚುಲಿ ಅವ್ರಿಗೆಲ್ಲ ಆ ಗುಲಾಮರಿಗೆ ಬ್ರಾಹ್ಮಣರ ಅಪ್ಪ. ಆದ್ರೆ ನೀವು ಹೇಳಿದ ಪ್ರಕಾರ ಯಾರು ನಿಜವಾದ ಅಂಧ ಭಕ್ತರದಲ್ಲ ಅವರೇ ಗುಲಾಮರು, ನಾವು ಗುಲಾಮರಲ್ಲ. ಯಾರು ನಮ್ಮ ಹುಂಡಿಯಲ್ಲಿ ಕಾಸು ತಗೋತೀರಪ್ಪ ನೀವು ಅಂಧ ಭಕ್ತರು, ನೀವು ಗುಲಾಮರು. ಯಾರು ಏನು ಬೆಂಕಿ ಮಳೆ, ಆ ಮಳೆ, ಈ ಮಳೆ ಅಂತೇಳಿ ಏನೇನೋ ನಂಬಿಸಿ ಇಲ್ಲಿವರೆಗೂ ಮೋಸ ವಂಚನೆ ಮಾಡಿ ಹೆಸರು ನಿಮ್ಮದ ಬಸುರವ್ರ. ನಮ್ಮಲ್ಲಿ ಒಂದು ಗಾದಿ ಮಾತಿದ್ದೇವೆ, ಹೆಸರ ಹಿಂದೂ ಧರ್ಮದ ಬಸುರು ಬ್ರಾಹ್ಮಣರ ಅಕ್ಕಾರ. ಅದಕ್ಕೆ ಅನೇಕ ಉದಾಹರಣೆಗಳದಾವ. ಕ್ಯಾಬಿನೆಟ್ ದರ್ಜೆಯೊಳಗೆ 14 ಜನ ಕ್ಯಾಬಿನೆಟ್ ಮಿನಿಸ್ಟರ್ ಅವರು ಅದಾರ, ಅತ್ಯುನ್ನತ ಹುದ್ದೆಗಳಿಗೆ ಅವರದಾರ, ದೇಶದ ದೊಡ್ಡ ದೊಡ್ಡ ದೇವಸ್ಥಾನಗಳ ಅರ್ಚಕರು ಅವರದಾರ. ನೀವೇನಿದ್ದೀರಿ ಹಿಂದೂ ಅಂತ ನೀವು ಬಡದಾಡೋರು ಬಸುರಾಗವ್ರು ಅವರು. ಅದಕ್ಕೆ ಇವನ್ನ ಅರೆಸ್ಟ್ ಮಾಡಿದಕ್ಕೆ ನಿನ್ನೆಯಿಂದ ಕೆಲವೊಬ್ರು ಕುಂಡ್ಯಾಗ ನಮ್ಮಲ್ಲಿ ಜವಾರಿ ಮೆಣಸಿಕಾಯಿ ಬರ್ತಾವ, ಇಟ್ಟರ ಒಳಗೆ ಹಂಗೆ ಉರುಪ್ ಎತ್ತಬೇಕು. ಆ ಕುಂಡ್ಯಾಗ ಮೆಣಸಿಕಾಯಿ ಇಟ್ಟಂಗೆ ಐತಿ ಕೆಲವ್ರಿಗೆ. ಕುಂಡ್ಯಾಗ ಮೆಣಸಿಗೆ ಇಟ್ಕೊಂಡು ಒಟ್ಟು ಅಳಿಗಾಡಕತ್ತಾರ. ಅಳಿಗಾಡ್ಕೊಂಡು ಬರ್ನಾಲ್ ಹಚ್ಚೋದು ತಂಪಾಗಿಲ್ಲ. ಯಾಕಂದ್ರೆ ಅಂತಹ ಒಂದು ವ್ಯವಸ್ಥೆಯನ್ನ ಕರ್ನಾಟಕ ಪೊಲೀಸ್ ಮಾಡೈತಿ. ಈ ಗುಲಾಮರಪ್ಪ ಅಷ್ಟಲ್ಲ, ಇವ್ರ ಸಣ್ಣಪ್ಪ, ಇವ್ರ ದೊಡ್ಡಪ್ಪ, ಗುಲಾಮರ ಅವ್ವ, ಗುಲಾಮರ ಮಗಳ, ಇನ್ನು ಯಾರ್ಯಾರು ಇದಿರಲ್ಲ ನೀವು ಎಲ್ಲ ಬೋಳಿ ಮಕ್ಕಳು, ಎಲ್ಲ ನಾಲ್ಕು ನನ್ನ ಮಕ್ಕಳು ಒಳಗೆ ಹೋಗಲೇಬೇಕು. ನಮ್ಮ ಕಾನೂನಿಗೆ, ನಮ್ಮ ವ್ಯವಸ್ಥೆಗೆ, ನಮ್ಮ ಸರ್ಕಾರಕ್ಕೆ ಆ ತಾಕತ್ತಿದ್ರೆ ಕೆಲಸವನ್ನು ಮಾಡಬೇಕು. ಯಾಕಂದ್ರೆ ಬಾಬಾ ಸಾಹೇಬರು ನಮ್ಮ ರಾಷ್ಟ್ರೀಯ ಸಂಪತ್ತವರು. ಒಬ್ಬ ರಾಷ್ಟ್ರ ವ್ಯಕ್ತಿಗೆ ಅವಮಾನ ಮಾಡುವಂತಹ ಮಟ್ಟಕ್ಕೆ ಇವ್ರು ಹೋಗ್ಯಾರಂದ್ರೆ ಫೇಕ್ ಅಕೌಂಟ್ ಮಾಡಿಕೊಂಡು ದೇಶದ ಕಾರ್ಯಾಂಗ ಯಾರ ಕೈಗೈತಪ್ಪ? ದೇಶದ ರಾಜಕೀಯ ಯಾರ ಕೈಗೈತಿ? ರಾಜಕಾರಣಿಗಳು, ಅಧಿಕಾರಿಗಳು ಯಾಕೆ ಇದನ್ನ ಕೆಲಸ ಮಾಡಂಗಿಲ್ಲ? ನೀವು ಇಷ್ಟು ದಿನ ಬೇಕಾದ್ರೆ ಹಿಡ್ಯಾಕ ನಾನು ಅಭಿನಂದನೆ ಸಲ್ಲಿಸಿದ್ನಿ ನಿಜ, ಆದ್ರೆ ಇದು ಅಭಿನಂದನಾ ಅರ್ಹ ಅಲ್ಲ. ಇಂಥ ಇನ್ನೂ ಅನೇಕ ನಾಯಿ ಕುನ್ನಿಗಳು, ನರಿ ಬುದ್ಧಿಯ ಹೇಲು ತಿಂದು ಉಚ್ಚಿ ಕುಡಿಯುವ ಅಂಧ ಭಕ್ತರು ಇನ್ನೂ ಬಹಳ ಮಂದಿ ಇದಾರೆ. ಅವರೆಲ್ಲ ಕಮೆಂಟ್ಗಳು ಹಾಕಾಕತ್ತಾರೆ ಈಗ, ಇನ್ನು ಬೇಲ್ ತಂದು ಹೊರಬಿಡ್ತಾನ. ಬೇಲ್ ಆಗ್ಲೇಬಾರ್ದಂದ್ರ UAP ಅಡಿಯಲ್ಲಿ ದೇಶದ್ರೋಹದ ಕೇಸಿನ ಅಡಿಯಲ್ಲಿ ಇವ್ರನ್ನ ಒಳಗಡೆ ಹಾಕಬೇಕು. NIA ಅಂತ ಏನೋ ಒಂದು ಇನ್ವೆಸ್ಟಿಗೇಷನ್ ಸಂಸ್ಥೆಯವ್ರು ಹಾಕ್ತಾರಲ್ಲ, ಅಂತ ಕೇಸ್ಗಳನ್ನ ಇವ್ರಿಗೆ ಹಾಕ್ಬೇಕು. ಯಾಕಂದ್ರೆ ಇವರು ದೇಶದ ಒಳಗಡೆ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿಯ ಭಿಕ್ಷೆ ಅನುಭವಿಸುವಂತ ನಾಯಕರು ಇವರು, ದೇಶದ ಒಳಗಡೆ ಇರ್ತಕ್ಕಂಥ ಭಯೋತ್ಪಾದಕರು ಇವರು. ಹಾಗಾಗಿ ನಾನು ಹೇಳ್ತೀನಿ, ಮೊದಲು ಹೇಳ್ತೀನಿ, ಇವತ್ತು ಹೇಳ್ತೀನಿ, ನಿಮಗೆ ಗಂಡಸ್ತಾನ ಇದ್ರ ನಿಮ್ಮ ಅಪ್ಪಗೆ ನೀವು ಹುಟ್ಟಿದ್ರ ಭಾಳ ಸರಳ. ನಮ್ಮ ಅಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿಸಿದ ಅಪ್ಪ ಬೇರೆ, ನಮ್ಗೆ ಸಾಮಾಜಿಕ ಜೀವನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಅಪ್ಪನ ಒಪ್ಕೋತೀವಿ. ಈಗ ನಿಮ್ಮ ಅಪ್ಪಗೆ ನೀವು ಹುಟ್ಟಿದ್ರ ಮೀಸಲಾತಿ ಯಾವ ಜಾತಿಗಿಲ್ಲ? ದೇಶದಲ್ಲಿ ಇರ್ತಕ್ಕಂಥ 6,000ಕ್ಕಿಂತಲೂ ಹೆಚ್ಚು ಜಾತಿ ಇರುವಂತ ಎಲ್ಲರಿಗೂ ಮೀಸಲಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಇದಕ್ಕೆ ಮೀಸಲಾತಿ ಇಲ್ಲತ್ತ ಬರ್ರಿ ನನ್ನ ಹತ್ರ, ನಿಮ್ಮ ಮನೆಯೊಳಗೆ ಸಾಯೋರಿಗೆ ಗುಲಾಮಗಿರಿ ಮಾಡ್ತಾನೆ. ಇಲ್ಲ ನಾನು ಹೊಡಿತಿರೋ ಚಪ್ಪಲಿ ಏಟದಲ್ಲ, JB ಮಾಡೋದು ನಿಮ್ಮ ಚಪ್ಪಲಿ ಏಟ್ ನೀವು ತಿಂದು ಹೋಗ್ಬೇಕಾಗ್ತದೆ. ಪ್ರತಿ ಒಂದು ಜಾತಿಗೆ ಮೀಸಲಾತಿ ಐತಿ, ಇನ್ಕ್ಲೂಡಿಂಗ್ ಬ್ರಾಹ್ಮಣರಿಗೂ ಸಹ 10% ಮೀಸಲಾತಿ ಐತಿ. ನೀವು ಮೀಸಲಾತಿ ವಿರೋಧ ಮಾಡ್ತೀರಿ, ಏನು ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಅಂಧ ಭಕ್ತರು ಅಂಧ ಶಗಡಿ ತಲೆ ಹಾಕೊಂಡ ನಿಮ್ಮ ಯಾವ್ಯಾವ ನಿಮ್ಮ ಕ್ಷೇತ್ರಗಳಲ್ಲಿ ರಾಜಕಾರಣಿಗಳದಾರ, ಯಾವ ಕಮ್ಯುನಿಟಿ ಅವ್ರದಾರ, ಅವ್ರು ಎಲ್ಲರಿಗೂ ಕೇಳ್ರಿ. ಇಲ್ಲ ನಿಮ್ಮ ಕೈಯಾಗ ಗೂಗಲ್ ಐತಿ, ನಿಮ್ಮ ಕೈಯಾಗ ಎಲ್ಲ ಥರದ ಈಗ ಅನುಕೂಲತೆಗಳದಾವ ಸಾಮಾಜಿಕ ಜಾಲತಾಣ ಹೊಡೆದು ನೋಡ್ರಪ್ಪ.
ಭಾರತ ದೇಶದ ಸಂವಿಧಾನ ಯಾರಿಗೂ ಅನ್ಯಾಯ ಮಾಡಿಲ್ಲ. ಈ ದೇಶದ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ, ವಿದ್ಯಾವಂತರಿಗೆ, ಬಡವರಿಗೆ, ಪ್ರತಿಯೊಂದು ಜಾತಿಗೂ ನ್ಯಾಯ ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ. ನಿಮಗೆ ಯಾವಾಗ ನೆನಪುರ್ತೇವೆ BN ರಾವ್ ಸಂವಿಧಾನ ಬರೆದಂತ ಹೇಳ್ತೀರಿ, ಒಂದು ಕಡೆ ಸಂವಿಧಾನವನ್ನು ಸುಟ್ಟು ಹಾಕ್ತೀರಿ, ಒಂದು ಕಡೆ ದೇಶದ ಸಂವಿಧಾನ ಬದಲು ಮಾಡಕ್ಕೆ ಬಂದೀವಂತೀರಿ. ಎಂಥ ನಾಲಾಯಕರು ನೀವು. ಇದನ್ನೆಲ್ಲ ನೋಡಿಕೊಂಡು ಸರ್ಕಾರಗಳು ಈ ಮೂಗಿ ತುಪ್ಪ ಹಚ್ಚುವಂಥ ಕೆಲಸ ಮಾಡುವಂಥ ಕಾಂಗ್ರೆಸ್ BJP ಸರ್ಕಾರ ನೀವರ ಎಚ್ಚೆತ್ತುಕೊಳ್ರಪ್ಪ. ಇಲ್ಲ ಅಂದ್ರೆ ನಿಮ್ಮನ್ನ ನಮ್ಮ ನೆರೆಹೊರೆಯ ದೇಶದೊಳಗಡೆ ಪ್ರಧಾನಮಂತ್ರಿಗಳು ಅಟ್ಟಾಡಿಸಿಕೊಂಡು ಹೊಡೆದಾರಲ್ಲ, ಅಂಥ ಪರಿಸ್ಥಿತಿಗಳು ರಾಜಕಾರಣಿಗೆ ಹಿಂದಿನ ನಾಳೆ ಬರ್ತದೆ. ಎಚ್ಚರ ಇರಬೇಕು, ಎಚ್ಚರ ಇರಬೇಕು. ನೀವು ದೇಶದ ನಾಗರಿಕರು ಮಲ್ಕೊಂಡಾರ, ನಿಮ್ಮ ಆಟಗಳು ನಡೆದವ. ಒಂದು ವೇಳೆ ನಾಗರಿಕರ ಜಾಗೃತಿ ಆದ್ರೆ ನಿಮಗೆ ಉಳಿಗಾಲ ಇಲ್ಲ. ನೀವು ಗಳಿಸಿದ ಆಸ್ತಿ, ನಿಮ್ಮ ಕಾರುಗಳು, ನಿಮ್ಮ ಹಣ, ನಿಮ್ಮ ಬಂಗ್ಲೆ ಯಾವ ಲೆಕ್ಕಕ್ಕೂ ಬರಂಗಿಲ್ಲ. ಎಲ್ಲಕ್ಕೂ ಬೆಂಕಿ ಇಡಬೇಕಾದಂಥ ಕಾಲ ಬರ್ತೈತೆ ಒಂದು ದಿವಸ. ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿರ್ತಕ್ಕಂತಹ ರೈತರನ್ನ, ಸೈನಿಕರನ್ನ, ನಾಯಕರನ್ನ ನಿಂದಿಸುವಷ್ಟು ಮಟ್ಟಿಗೆ ಬಂದ್ರಲ್ಲಪ್ಪ ನೀವು. ಯಾವ ನಿಮ್ಮ ದೇವರು ನನಗೆ ಯಾಕೆ ಬೈ, ಯಾಕೆ ಅವ್ನು ಬುದ್ಧಿ ಹಾಕಿರಬಾರ್ದು ನನಗೆ ಬೈ ಅಂತೇಳಿ ನಿಮ್ಮ ದೇವ್ರನ್ನ ಪ್ರಶ್ನೆ ಮಾಡಬಾರ್ದು. ಯಾಕೆ ಪ್ರಶ್ನೆ ಮಾಡಬಾರ್ದು? ಭಾರತ ದೇಶದಾಗಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಪ್ರತಿಯೊಂದನ್ನ ಪ್ರಶ್ನೆ ಮಾಡುವಂಥ ಹಕ್ಕೈತಿ. ನೀವು ಪ್ರಶ್ನೆ ಮಾಡಿರಿ, ಆದರೆ ನಿಮ್ಮ ಕಡೆ ದಾಖಲೆಗಳಿಲ್ಲ. ಗೂಗಲ್ನೇ ಹೊಡೆದು ಪ್ರಶ್ನೆ ಮಾಡೋದಲ್ಲ. ಸರ್ಟಿಫೈಡ್ ಕಾಪಿ ತೊಗೊಂಬರ್ರಿ, ಅದಕ್ಕೆ ಮೂಲ ದಾಖಲೆ ತೊಗೊಂಬರ್ರಿ, ಇತಿಹಾಸ ತೊಗೊಂಬರ್ರಿ. ನೀವು ಕೂತು ಮಾತಾಡಿದ್ರೆ ತಾರ್ಕಿಕ ಅಂತ್ಯ ಬರ್ತದ. ಬರೀ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ, SC ಸಮುದಾಯವನ್ನು ಟಾರ್ಗೆಟ್ ಮಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಟಾರ್ಗೆಟ್ ಮಾಡಿ ಮಾಡುವಂತಹ ನಿಮ್ಮ ನಾಲಾಯಕತನದ ನರಿ ಬುದ್ಧಿಯ ವಿಚಾರವಂತರು ಅವತ್ತು ಇದ್ರು, ಇವತ್ತು ಅವರ ಪೀಳಿಗೆ ಅದಾವ. ಇವತ್ತು ವೈರಸ್ ಗತೆ ಹಬ್ಬ್ಯಾವ. ಆದರೆ ಇದನ್ನು ಹೆಡಮುರಿ ಕಟ್ಟುವಂಥ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ. ನಮ್ಮ ರಾಜ್ಯದ ಸಮಾಜ ಕಲ್ಯಾಣ ಸಚಿವರು ಅವರೊಂದು ಟ್ವೀಟ್ ಮಾಡ್ತಾರೆ, ಅವರೊಂದು ಬರಹ ಫೇಸ್ಬುಕ್ನಲ್ಲಿ ಹಾಕ್ತಾರೆ. ಅವರ ಬರಹ ನಾನು ಇವತ್ತು ಓದಲೇಬೇಕು. ಅವ್ರೇನು ಬರೀತಾರೆ ಅಂದ್ರೆ, ಬಂಧನವಾಯಿತು ನಿಜ, ಆದರೆ ಕ್ವಶನ್ ಮಾರ್ಕ್ ಹಾಕ್ತಾರೆ. ಬಂಧನವಾಯಿತು ನಿಜ, ಆದರೆ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಾಗಿ ಗೌರವ ತೋರಬೇಕಿದ್ದ ಕಡೆ ಕೇವಲ ಅಗೌರವ ಮತ್ತು ಅವಮಾನಗಳನ್ನು ಮಾಡುವಂತಹ ಕೆಲಸಗಳನ್ನು ಬಾಬಾ ಸಾಹೇಬರು ಬದುಕಿದ್ದ ಕಾಲದಿಂದಲೂ ಸಹ ಪಕ್ಷಾತೀತವಾಗಿ ಮಾಡುತ್ತಲೇ ಬರುತ್ತಿದ್ದಾರೆ. ಬಾಬಾ ಸಾಹೇಬರ ವಿಚಾರ ಮತ್ತು ಅವರ ಸೈದ್ಧಾಂತಿಕ ನಿಲುವುಗಳನ್ನು ಹೇಗೆ ಪಕ್ಷಾತೀತವಾಗಿ ವಿರೋಧಿಸುತ್ತಾ ದ್ವೇಷಕಾರುವ ಮನೋವಾದಿ ಜನರು ಇದ್ದಾರೋ, ಬಾಬಾ ಸಾಹೇಬರ ವಿಚಾರ ಮತ್ತು ಅವರ ವ್ಯಕ್ತಿತ್ವವನ್ನು ಪ್ರೀತಿಸುವ ಮತ್ತು ಅದರ ಮಹತ್ವವನ್ನು ತೋರಿಸುತ್ತಿರುವ ಜನರು ಕೂಡ ಅದೇ ರೀತಿಯಲ್ಲಿ ಪಕ್ಷಾತೀತವಾಗಿ ಇದ್ದಾರೆ. ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ಯಾವುದೋ ಮೂಲೆಯಲ್ಲಿ ಕುಳಿತು ಯಾರದ್ದೋ ಮಾತುಗಳಿಂದ ದಿಕ್ಕು ತಪ್ಪಿ ಇಂತಹ ಕೆಲಸ ಮಾಡುತ್ತಿರುವ ಯುವಕರು ಮಾತ್ರ ಪರಿಶಿಷ್ಟ ಮತ್ತು ಹಿಂದುಳಿದ ಸಮುದಾಯಗಳಿಗೆ ಸೇರಿದ್ದಾರೆಂಬ ಸಂಗತಿಯು ಅತ್ಯಂತ ನೋವು ತರಿಸುವಂಥದ್ದು. ಬಾಬಾ ಸಾಹೇಬರ ಮೇಲೆ ಅವಮಾನಕಾರಿಯಾಗಿ ಮಾತನಾಡುತ್ತಿದ್ದಾರೆ. ಅವರ ಮೇಲೆ ಕ್ರಮ ವಹಿಸಲು ಒತ್ತಡ ಇದೆ ಎಂದು ನಮ್ಮ ಹುಡುಗರು ಹೇಳಿದಾಗ ಇಂತಹ ಕೆಲಸಕ್ಕೆ ಮನೋವಾದಿಗಳು ಯಾರನ್ನು ಬಳಸಿಕೊಳ್ಳುತ್ತಾರೆ ಎಂಬ ಅರಿವಿದ್ದ ನಾನು ಅವರನ್ನು ಪತ್ತೆ ಮಾಡಿ ಒಂದಿಷ್ಟು ಬುದ್ಧಿ ಹೇಳಿ ಕಳಿಸಬಹುದಾ ಎಂದುಕೊಂಡಿದ್ದೆ. ಅದರಂತೆ ಮಾಡಲಾಗಿತ್ತು ಕೂಡ. ಆದರೆ ತಪ್ಪನ್ನು ಪಡಿಸಿಕೊಳ್ಳುವ ಕೆಲಸ ಮಾಡದೆ ಮತ್ತೆ ರಾಷ್ಟ್ರೀಯ ನಾಯಕರ ಮತ್ತು ದೇಶದ ಸಂವಿಧಾನಕ್ಕೆ ಅಗೌರವ ತರುವಲ್ಲಿ ಅದೇ ಯುವಕರು ಮಾಡಿದ್ದು ನಿಜಕ್ಕೂ ಕ್ರಮ ವಹಿಸಬೇಕಾದ ಸಂಗತಿ ಎನಿಸಿತು. ಅದರಂತೆ ಈಗ ಬಂಧನವಾಗಿದೆ. ಬಂಧನವೇನೋ ಆಗಿದೆ ನಿಜ, ಆದರೆ ಬಾಬಾ ಸಾಹೇಬರು ಮತ್ತು ಸಂವಿಧಾನದ ವಿರುದ್ಧ ಯಾವ ಸಮುದಾಯಗಳನ್ನು ಎತ್ತಿ ಕಟ್ಟಲಾಗುತ್ತಿದೆಯೋ ಎಂಬುದನ್ನು ನೆನೆಸಿಕೊಂಡರೆ ತಳ ಸಮುದಾಯಗಳ ಅಜ್ಞಾನ, ಮುಗ್ಧತೆ ಮತ್ತು ಅವರ ಸ್ಥಿತಿಯ ಬಗ್ಗೆ ಅಂದು ಬಾಬಾ ಸಾಹೇಬರು ಹೊಂದಿದ್ದ ವಿಚಾರಗಳು ನೆನಪಾಗುತ್ತದೆ ಮತ್ತು ಬೇಸರ ಆಗುತ್ತದೆ ಕೂಡ. ಇನ್ನು ಬಾಬಾ ಸಾಹೇಬರು ದೇಶವೆಂಬ ದೇಹದ ಒಳಗೆ ಇರುವ ಜೀವಶಿಲೆ. ಅವರ ವಿರುದ್ಧ ಹೋರಾಡುವುದು ದೇಶದ ಉಸಿರು ನಿಲ್ಲಿಸಲು ಹೋರಾಡುವ ರೀತಿಯಾಗಿದ್ದು, ಈ ಉಸಿರನ್ನು ಕಾಯಲು ದೇಶದಲ್ಲಿ ಅಷ್ಟೇ ಸಂಖ್ಯೆಯ ಭೀಮ ಸೈನಿಕರು, ಸಂವಿಧಾನ ಪ್ರಿಯರು ಇದ್ದಾರೆ ಎಂಬುದು ಸಮಾಧಾನವಾದ ಸಂಗತಿಯಾಗಿದೆ. ನೋಡಿ, ಈ ದೇಶ ಅನ್ನುವಂತಹ ದೇಹಕ್ಕೆ ಅಂಬೇಡ್ಕರ್ ಸಾಹೇಬರು ಜೀವಶಿಲೆ ಇದ್ದಂಗೆ. ಇವಾಗ ST ಸಮುದಾಯ ಅಂತೇಳಿ ಅವ್ರಿಗೆ ಗೊತ್ತಿತ್ತು, ಸಮಾಜ ಕಲ್ಯಾಣ ಸಚಿವರಿಗೆ SC ಮಾದೇವಪ್ಪ ಅವರಿಗೆ. ಇರಲಿ, ವಾರ್ನ್ ಮಾಡಿಬಿಡೋಣ ಅಂತೇಳಿ ಏನೋ ಒಂದು ರೀತಿ ಅವರಿಗೆ ಒಳಮರ್ಮವಾಗಿ ಒಳಗೊಳಗೆ ಅವರಿಗೆ ಸಹಾಯ ಕೂಡ ಮಾಡಿದ್ದಾರೆ. ಆದರೆ ಇವರ ಆಟಾಟೋಪ ನಿಲ್ಲದೆ ಕಾರಣಕ್ಕೆ ಇವತ್ತು ಬಂಧನ ಕೂಡ ಆಗಿದೆ. ಸ್ನೇಹಿತರೆ, ದೇಶ ಗಂಡಾಂತರದಲ್ಲೈತಿ. ಒಬ್ಬ ಮೇರು ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವರು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರಂದ್ರೆ
ಇದರ ಅರ್ಥ ದೇಶದ ಸಂವಿಧಾನವನ್ನೇ ನಾಶ ಮಾಡ್ಲಿಕ್ಕೆ ಇವರು ಹೊಂಚಾಕಿದ್ದಾರೆ ಅಂತ ಹೇಳಿ. ಒಂದ್ ವೇಳೆ ದೇಶದ ಸಂವಿಧಾನ ನಾಶ ಆದ್ರೆ ಖಂಡಿತವಾಗಲೂ ಮನೋ ಸಂವಿಧಾನ ಜಾರಿ ಆಗ್ತದ. ಮನೋ ಸಂವಿಧಾನದಲ್ಲಿ ಮತ್ತೆ ತಿರ್ಗಾ ಏನಪ್ಪಾ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥ ವರ್ಣಗಳು ಬರ್ತಾವ. ವರ್ಣಗಳ ಆಧಾರದ ಮೇಲೆ ನಿಮ್ಗೆ ಶಿಕ್ಷಣ ಇಲ್ಲ, ವಿದ್ಯಾಭ್ಯಾಸ ಇಲ್ಲ, ಹಕ್ಕುಗಳಿಲ್ಲ, ನೀವು ನಾಯಿ ನರಿಗಳಿಗಿಂತ ಕೀಳಾಗ್ತೀರಿ ಅನ್ನೋದ್ರೊಳಗೆ ಎರಡು ಮಾತಿಲ್ಲ. ನಾಯಿ ನರಿಗಳಿಗಿಂತ ಕೀಳಾಗುವಂತ ಎಸ್ಟಿ ಸಮಾಜದವರೇ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಅಂದ್ರ ಇದಕ್ಕಿಂತ ದುರಂತ ಇನ್ನೊಂದಿಲ್ಲ. ಯಾರು ಅಂಬೇಡ್ಕರ್ ಅವರ ಫಲಾನುಭವಿ ಆಗಿದ್ದೀವಿ ಅವರೇ ಅಂಬೇಡ್ಕರ್ ಸಾಹೇಬರನ್ನ ತುಳಿತಾ ಇರುವಂತದ್ದು ದುರಂತ. ಇನ್ನೊಂದು ಕಡೆ ಬಹಳ ಗಂಭೀರವಾಗಿ ನಾನು ಹೇಳುವಂಥದ್ದು, ಇನ್ನೊಂದು ಕಡೆ ಕಲಿತ ವಿದ್ಯಾವಂತರು, ನೌಕರಸ್ಥರು 24 ಗಂಟೆ ನೀವು ಯಾರು ಅಂಬೇಡ್ಕರ್ ಅವ್ರನ್ನ ಹೀಯಾಳಿಸ್ತಿರಲ್ಲ ಅವರು ಬೆನ್ ಹತ್ತುವಂತ ನಾಲಾಯಕರಾಗಿದ್ದೀರಿ. ಹಿಂದೂ ಧರ್ಮವನ್ನು ಅನುಸರಿಸ್ತೀರಿ, ಮೇಲೆ ಮಾತ್ರ ಜೈ ಭೀಮ್, ಜೈ ಬುದ್ಧ, ನಮೋ ಬುದ್ಧಾಯ್, ಒಳಗಡೆ ಮಾತ್ರ ನೀವೇ ಮನೋವಾದಿಗಳಾಗಿದ್ದೀರಿ. ನಿಮ್ಮಂಥವರಿಂದಲೇ ಇವತ್ತು ಅಂಬೇಡ್ಕರ್ ಸಾಹೇಬ್ಗೆ ಇಂತಹ ಕೆಟ್ಟ ಹೆಸರು ಬರ್ತಾ ಇದೆ. ಪರಿಪೂರ್ಣವಾಗಿರ್ತಕ್ಕಂಥ ಅಂಬೇಡ್ಕರ್ ವಾದಿಗಳು ನೀವು ಆಗಿಲ್ಲ. ನಿಮ್ಮ ಮನೆ ತುಂಬ ದೇವರ ದಿಂಡ್ರಗಳೇ. ಬಾಬಾ ಸಾಹೇಬ್ ಫೋಟೋ ಸಿಗಂಗಿಲ್ಲ ನಿಮ್ಗೆ, ಎಲ್ಲೋ ಒಂದು ಕಡೆ ಮೂಲೆಯಾಗಿಟ್ಟಿರ್ತೀನಿ. ಆಚರಣೆ ಒಳಗೆ ನೀವೆಲ್ಲ ಸಂಪೂರ್ಣ ಹಿಂದೂಗಳು. ಆದ್ರೆ ಇಲ್ಲಿ ಬಾಬಾ ಸಾಹೇಬ್ ಟೀಕೆ ಮಾಡ್ತಿರೋರು ಯಾರು? ಅದೇ ಹಿಂದೂ ಧರ್ಮದ ಮನೋವಾದಿ ಸಂಸ್ಕೃತಿಯ ಜನರೇ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಮ ಶತ್ರುಗಳು ಯಾರು? ನಿಮ್ಮ ಮಿತ್ರರು ಯಾರು? ನಿಮ್ಮ ಮೊದಲ ಶತ್ರುಗಳೇ ಹಿಂದುತ್ವವಾದಿಗಳು. ಅಂಬೇಡ್ಕರ್ ಸಾಹೇಬರ ಮೊದಲ ಶತ್ರುಗಳೇ ಹಿಂದುತ್ವವಾದಿಗಳು, ಮನೋವಾದಿಗಳು. ಎಚ್ಚರದಿಂದ ಇರಲಿ. ನನಗೂ ಅನೇಕ ಜನ ಹಿಂದುತ್ವವನ್ನು ನಂಬುವಂಥ ಸ್ನೇಹಿತರದಾರ, ಆದ್ರೆ ಅವರಲ್ಲಿ ಜಾತಿ ವ್ಯವಸ್ಥೆ ಇಲ್ಲ. ಜಾತಿಯ ವೈರಸ್ ಅಥವಾ ಅಂಬೇಡ್ಕರ್ ಅನ್ನುವಂತಹ ಮಹಾನ್ ನಾಯಕನನ್ನ ಖಳನಾಯಕನನ್ನಾಗಿ ಮಾಡುವಂಥ ವೈರಸ್ ಹಾಕೊಂಡಿರ್ತಕ್ಕಂಥ RSS ನ ಗರಡಿಯಲ್ಲಿ ಪಳಗಿ ಆ ಚಡ್ಡಿಯ ಲಾಡಿ ಬಿಕ್ಕೊಂಡಿರ್ತಕ್ಕಂಥ ನಾಯಕರು ಯಾರಿದ್ರಲ್ಲ, ನಿಮಗೆ ತಕ್ಕ ಪಾಠ ಕಲಿಸ್ಬೇಕಾಗ್ತದ. ಅವ್ರ ಜೊತೆ ಅಡ್ಡಾಡುವಂತಹ ನೀವು, ಅಂಬೇಡ್ಕರ್ ಸಾಹೇಬರ ರಕ್ತ ಅಂತ ಹೇಳ್ಕೊಳ್ಳುವಂತ ನೀವು ಮೊದಲು ನಾಲಾಯಕರು ಅನ್ನುವಂತ ಮಾತನ್ನು ಹೇಳ್ತಾ ಹೋರಾಟಗಾರರಾಗಿರ್ತಕ್ಕಂಥ ಹನುಮಂತ ಯಳಸಂಗಿ ಅವರು, ಶಂಕರ್ ರಾಮಲಿಂಗಯ್ಯ ಅವರು, ಏನದು ನಮ್ಮ BR ಭಾಸ್ಕರ್ ಪ್ರಸಾದ್ ಅವರು, ಹರೇರಾಮ್ ಅವರು, ಇನ್ನೂ ಅನೇಕ ಜನ ಒಬ್ಬರು ನನ್ನ ಹೆಸರಿಗೆ ಬರ ಸಂತೋಷ್ ಪಾಳ, ಭೀಮ್ ಆರ್ಮಿ, ಬೇರೆ ಬೇರೆ ರೂಪದಲ್ಲಿ ಎಲ್ಲರೂ ಕೂಡ ಹೋರಾಟ ಮಾಡಿದ್ದೀರಿ. ಬೇರೆ ಬೇರೆ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಲ್ಲಿ ಕಂಪ್ಲೇಂಟ್ಗಳನ್ನ ಮಾಡಿದಿರಿ, ಮನವಿಗಳನ್ನ ಕೊಟ್ಟಿದ್ದೀರಿ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮ್ಮ ಹೋರಾಟಕ್ಕೆ ಇಷ್ಟಕ್ಕೆ ನಿಲ್ಲೋದು ಬೇಡ. ನಮ್ಮ ಜಾತಿ, ಧರ್ಮ, ನಮ್ಮ ವಿಚಾರಗಳು ಏನೇ ಇದ್ರು ಅಂಬೇಡ್ಕರ್ ಸಾಹೇಬರನ್ನುವಂಥ ಹೆಸರು ಬಂದಾಗ ನಾವೆಲ್ಲರೂ ಒಕ್ಕಟ್ಟಿನಿಂದ ಹೋರಾಟ ಮಾಡಿ ಅವರಿಗೆ ಆಗುವ ಅನ್ಯಾಯವನ್ನ, ಅವಮಾನವನ್ನ ತಡೆಗಟ್ಟುವಂಥದ್ದು ಅವರ ಮೊಮ್ಮಕ್ಕಳಾಗಿ ಅವರ ರಕ್ತವನ್ನು ಹಂಚಿಕೊಂಡಿರ್ತಕ್ಕಂಥ ನಾವು, ನಮ್ಮ ಕರ್ತವ್ಯ ಆಗ್ತದ. ಇವೇನು ಈ ವ್ಯಕ್ತಿ ಏನೀಗ ಅರೆಸ್ಟ್ ಆಗಿದ್ದಾನೆ, ಗುಲಾಮ್ ರಪ್ಪ ಅಂತಕ್ಕಂಥ ವ್ಯಕ್ತಿ, ಈತನನ್ನ UIP ಅಡಿಯಲ್ಲಿ ಒಳಗಡೆ ಹಾಕಬೇಕು ಅಂತ ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.